ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ವಿರೋಧಿಸಿ ಎಐಡಿಎಸ್ಒ ಕಾರ್ಯಕರ್ತರು ಯುಬಿಡಿಟಿ ಉಳಿಸಿ ಎಂದು ಪ್ರತಿಭಟನೆ ನಡೆಸಿದರು. ದಾವಣಗೆರೆ ನಗರದ ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ಹಾಗೂ ಕಾರ್ಯಕರ್ತರು ಸರ್ಕಾರಿ ಕಾಲೇಜುಗಳಲ್ಲಿ 97,000ಕ್ಕೆ ಮ್ಯಾನೇಜ್ಮೆಂಟ್ ಸೀಟು ನೀಡುತ್ತಿರುವುದನ್ನು ವಿರೋಧಿಸಿದರು. ರಾಜ್ಯ ಸರ್ಕಾರ ಸರ್ಕಾರಿ ಶಾಲಾ ಕಾಲೇಜುಗಳನ್ನು ವ್ಯಾಪಾರದ ಕೇಂದ್ರವನ್ನಾಗಿ ಮಾಡಿಕೊಂಡಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇಂದು ಎಐಡಿಎಸ್ಒ ನೇತೃತ್ವದಲ್ಲಿ ಹಾಗೂ ವಿದ್ಯಾರ್ಥಿಗಳ ಯುಬಿಡಿಟಿ ಸೇವ್ ಕಮಿಟಿಯಿಂದ ಸ್ಟ್ರಗಲ್ ಕಮಿಟಿಯಿಂದ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಅಂತ ಹೇಳಿದ್ರೆ ಈ ವರ್ಷದಿಂದ ಪ್ರಸಕ್ತ ಒಂದು ಸಾಲಿನ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಅಡ್ಮಿಷನ್ ತಗೋತಿದ್ದಾರೆ 50% ಮ್ಯಾನೇಜ್ಮೆಂಟ್ ಸೀಟನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಏನು ಡೈರೆಕ್ಟಾಗಿ ಮ್ಯಾನೇಜ್ಮೆಂಟ್ ಅಂತ ಹೇಳಿಲ್ಲ ಅವ್ರುಗಳು. ಸೊ ಇಂಡೈರೆಕ್ಟಾಗಿ ಹೈಯರ್ ಗೌರ್ಮೆಂಟ್ ಫೀಸ್ ಅಂತ ಹೇಳಿ ವಿದ್ಯಾರ್ಥಿಗಳಿಗೂ ಅರ್ಥ ಆಗದೆ ಇರೋ ಥರ, ಲೆಕ್ಚರರ್ಸ್ಗೂ ಗೊತ್ತಾಗದೇ ಇರೋ ಥರ ಈ ರೀತಿ ಒಂದು ಶಿಕ್ಷಣದ ಖಾಸಗೀಕರಣ ಮಾಡ್ತಕ್ಕಂಥ ಒಂದು ಧೋರಣೆಯನ್ನು ಸರ್ಕಾರ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಇದು ಕೆಇ ಬೋರ್ಡ್ನಿಂದನೇ ಆಗಿರೋದು, ಹೈಯರ್ ಎಜುಕೇಷನ್ ಅಥಾರಿಟಿಯಿಂದನೇ ಆಗಿರೋದು. ಸೊ ಇದು ವಿದ್ಯಾರ್ಥಿ ವಿರೋಧಿ ನಡೆ. ಫಸ್ಟ್ ಆಫ್ ಆಲ್ ಯುಬಿಡಿಟಿ ಗೌರ್ಮೆಂಟ್ ಕಾಲೇಜು ಮೊದಲ ಒಂದು ಸರ್ಕಾರಿ ಕಾಲೇಜ್. ಅದು ಅಂತಹ ಕಾಲೇಜನ್ನು ಇವತ್ತು ಮಾರಾಟಕ್ಕೆ ಇಟ್ಟಿರೋದು ಭಾಳ ದುರಂತ, ನಮಗೆ ಭಾಳ ಬೇಜಾರು ಅನಿಸುತ್ತೆ. ಸೊ ಇಂತಹ ಒಂದು ಐತಿಹಾಸಿಕ ಕಾಲೇಜನ್ನು ಖಾಸಗೀಕರಣ ಮಾಡೋದನ್ನು ನಾವು ಯಾರೂ ಒಪ್ಪೋದಿಲ್ಲ. ಸೊ ಇದ್ರ ವಿರುದ್ಧ ನಾವು ಉಗ್ರ ಪ್ರತಿಭಟನೆಯನ್ನು ನಾವು ನ್ಯಾಯ ಸಿಗೋವರೆಗೂ ಹೋರಾಟನ ಮುಂದುವರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾಲೇಜ್ ಕಂಪ್ಲೀಟ್ ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು ಅಡ್ಮಿಷನ್ ತೊಗೊತಿದ್ದಾರೆ ಈಗಿನ ಮಕ್ಕಳಿಗೆ. ಅದು ತುಂಬ ಪ್ರಾಬ್ಲಮ್ ಆಗ್ತಿದೆ ನಮ್ಮ ಜೂನಿಯರ್ಸ್ಗೆ. ನಾವು ಎಲ್ಲ ಬಡ ಮಕ್ಕಳು ಕೂಡ ಓದಬೇಕು, ಶಿಕ್ಷಣದಲ್ಲಿ ಮುಂದೆ ಹೊರಿಬೇಕಂತ ತೊಗೊಂಬಂದಿರೋದು ಗೌರ್ಮೆಂಟ್ ಕಾಲೇಜಸನ್ನು. ಈಗ ಮಕ್ಕಳಿಗೆ ಪ್ರಾಬ್ಲಮ್ ಆಗೋ ಥರ ಮಾಡಬಾರ್ದು, ಬಡ ಮಕ್ಕಳು ಓದಬೇಕು ಅಂತ ಮುಂದೆ ಬರಬೇಕು. ಸೊ ಅದಕ್ಕಾಗಿ ಎಲ್ಲರಿಗೂ ಪ್ರೈವೇಟ್ ಕಾಲೇಜಿಗೆ ಹೋಗೋಕ್ಕಾಗಲ್ಲ ಅಂತ ಗೌರ್ಮೆಂಟ್ ಕಾಲೇಜಿಗೆ ಬರ್ತಾರೆ. ಈ ಥರ ಮಾಡೋದು ತಪ್ಪು ಕೆಇಎಯಿಂದ ಅಂತ ಗೌರ್ಮೆಂಟ್ಗೆ ಧಿಕ್ಕಾರ ಮಾಡ್ತೀವಿ ನಾವು. ಖಾಸಗೀಕರಣ ಮಾಡೋದನ್ನು ನಿಲ್ಲಿಸಬೇಕು, ಅದು ಕಂಪ್ಲೀಟ್ ತೆಗಿಬೇಕು ಅನ್ನೋದನ್ನು ನಮ್ಮ ಹೋರಾಟ. ಅದನ್ನ ಆಗತ್ತನ ನಾವು ಬಿಡಲ್ಲ, ಹೋರಾಡ್ತೀವಿ. 50% ಖಾಸಗೀಕರಣ ಮಾಡಿದ್ದಾರೆ. ಸೊ ಅದರಿಂದ 97,000 ಫೀಸನ್ನು ಪೇ ಮಾಡಿ ನಮ್ಮ ಕಾಲೇಜಿಗೆ ಬರಬೇಕಾಗುತ್ತೆ. ಇದರಿಂದ ಎಕನಾಮಿಕಲಿ ಏನು ಹಿಂದುಳಿದಿದ್ದಾರೆ ಅವರಿಗೆ ಅಂತಲೇ ನಮ್ಮ ಕಾಲೇಜ್ ಇರೋದು. ಇಷ್ಟು ವರ್ಷ ಏನು ಸ್ಟೂಡೆಂಟ್ಸ್ ಓದಿದ್ದಾರೆ ಅವರೆಲ್ಲ ಎಕನಾಮಿಕಲಿ ಸ್ವಲ್ಪ ಹಿಂದುಳಿದವರೆ ನಮ್ಮ ಕಾಲೇಜಲ್ಲಿ ಬಂದು ಓದ್ತಿದ್ದು. ಇವಾಗ ಪ್ರೈವೇಟ್ ಕಾಲೇಜಲ್ಲೇ 1 ಲಕ್ಷ ಸೀಟ್ ಮಾಡಿದ್ದಾರೆ ಅಂತ ಬಂದು ನಮ್ಮ ಕಾಲೇಜಲ್ಲಿ ಓದ್ತಿದ್ದಬೇಕಾದ್ರೆ ಇವ್ರು ಇವಾಗಲೇ ಈ ಥರ ತಂದರೆ ನಾವು ಏನು ಮಾಡಬೇಕು? ನಾವು ಹೈಯರ್ ಎಜುಕೇಷನ್ ಮಾಡೋದು ಬೇಡವಾ? ಅದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರೋದು. ವಿ ಟಿ ಅವರು ಗೌರ್ಮೆಂಟ್ ಏನು ಕೊಡುತ್ತೋ ಅದನ್ನು ಅವ್ರು ಮಾಡ್ತಾರೆ. ಸೊ ನಾವೇನು ಕೇಳ್ತಾ ಇದ್ದೀವಿ ಅಂದರೆ ಎರಡನ್ನು ಮಾಡಿ. ಒಂದು, ಟೀಚರ್ಸ್ನ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಯಾರ್ದು ಆಗ್ತಾನೆ ಇಲ್ಲ. ಟೀಚರ್ಸ್ ಇವಾಗ ನಮ್ಮ ಬ್ರ್ಯಾಂಚಲ್ಲಿ ಬಂದರೆ 5 ಜನ ಅಷ್ಟೇ ಪರ್ಮನೆಂಟ್ ಟೀಚರ್ಸ್ ಇರೋದು. ಅರ್ಧ ಕೊಡ್ತಿದ್ದಾರೆ. ಬಟ್ ಇದು ಏನು ಅಂದರೆ ವಿಷನ್ ಏನಿದೆ ಅಂದರೆ ಕಂಪ್ಲೀಟ್ ನಮ್ಮನ್ನ ಆಟೋನಾಮಸ್ ಮಾಡಬೇಕು ಅಂತ ಇದೆ. ಅದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ನಮ್ಮ ಹಿಂದುಳಿದ ಜನ ಮುಂದೆ ಬರಬೇಕು, ಓದಬೇಕು, ಹೈಯರ್ ಎಜುಕೇಷನ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಇರೋದು. ಫೀಸ್ ಇವಾಗ 42,000 ಇದ್ದಿದ್ದು 97,000 ಆಗಿದೆ. ಅವರು ಕೇಳ್ತಿರೋದು ಏನಂತ ಅಂದರೆ ನಮ್ಮ ಹತ್ರ ಫಂಡ್ ಇಲ್ಲ ಅಂತ. ಎಜುಕೇಷನ್ ಮೇಲೆ ಎಷ್ಟು ಫಂಡ್ ರಿಲೀಸ್ ಆಗ್ತಿದೆ? 30% ಮಾಡಬೇಕಿತ್ತು ಸ್ಟೇಟ್ ಗೌರ್ಮೆಂಟು. ಎಷ್ಟಾಗ್ತಿದೆ? 8 to 12% ಮಾಡ್ತಾ ಇದ್ದಾರೆ. ಇನ್ನುಳಿದ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ? ನಾವು ಅದನ್ನು ಕೇಳ್ತಾ ಇರೋದು. 30% ನಮ್ಮ ಎಜುಕೇಷನ್ ಮೇಲೆ ಇನ್ವೆಸ್ಟ್ ಇದೆಯಲ್ಲ, ಎಷ್ಟು ಗೌರ್ಮೆಂಟ್ ಕಾಲೇಜಸ್ ಇದೆ ಆಲ್ ಓವರ್ ಕರ್ನಾಟಕ? 42,000 ಮಾಡಿ ಇವಾಗೇನೋ ಆಲ್ಮೋಸ್ಟ್ 60 ಸ್ಟೂಡೆಂಟ್ಸ್ಗೆ ಹೆಚ್ಚಿಗೆ ಮಾಡಿದ್ದಾರೆ. 97,000 ಕಟ್ಸ್ಕೊಂಡಿದ್ದಾರೆ. 42,000 ಬಿಟ್ಟು ಇನ್ನುಳಿದೆಲ್ಲ ರಿಫಂಡ್ ಆಗಬೇಕು ಅವ್ರಿಗೆ. ಮತ್ತೆ ಅದನ್ನು ಮಾಡ್ಕೊಳ್ಳಿ, ಅವರು 120 ಸೀಟ್ಸ್ ಮಾಡಲಿ, ನಮ್ಮ ಕಾಲೇಜ್ ಬೆಳೀಲಿ. ಅದಕ್ಕೆ ನಮಗಿಲ್ಲ. 97,000 ಆಗೋಂಗಿಲ್ಲ, 42,000 ಇರಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಇನ್ನೊಂದೇನು ಅಂತಂದರೆ ನಮ್ಮ ಕಾಲೇಜಿಗೆ ಇವತ್ತುವರೆಗೂ ಫಂಡ್ ರಿಲೀಸ್ ಆಗಿಲ್ಲ. 1 ವರ್ಷಕ್ಕೆ ಇಷ್ಟು ಬಜೆಟ್ ಅಂತ ಕೊಡ್ತೀವಿ, ಅದನ್ನಾದರೂ ರಿಲೀಸ್ ಮಾಡಿ. ಇಲ್ಲ ಅಂದರೆ ಟೀಚರ್ಸ್ಗೆ ನೀವೇ ಸಂಬಳ ಕೊಡಿ ಗೌರ್ಮೆಂಟಿಂದ.